ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು ಬಿ.ಫಾರಂ ಕೊಡಿಸ್ಲಿಲ್ಲ? ನೀವು ಯಾಕೆ ಕೊಡಿಸ್ಲಿಲ್ಲಪ್ಪ? ಪ್ಯಾಕೇಜ್ ನೀವು ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾರು ಗಂಡಸೇ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ? ಅವಾಗ ತಾಲೂಕಿನಲ್ಲಿರೋ ಓಟೆಲ್ಲ ಕಾಂಗ್ರೆಸ್ ಓಟಲ್ಲ. ನಿನ್ನೆ ಕುತ್ಕೊಂಡಿದ್ರಲ್ವಾ ಅಷ್ಟು ಜನ ನಮ್ಮ ಅಣ್ಣಂದರು, 86,000 ಓಟು ಅವರೇ ಹಾಕಿರೋದು ಮಾನ್ಯ ಪ್ರದೀಪ್ ಈಶ್ವರ್ಗೆ. ಬರ್ತ್ಡೇ ಕರ್ಕೊಂಡೋಗಿದ್ದು ಯಾರು? ನಿಮ್ಮ ಮನೆ ಹತ್ರ ಏನಾದರೂ ಪ್ರದೀಪ್ ಈಶ್ವರ್ ಬಂದಿದ್ರಾ ನಾನು ಕರ್ಕೊಂಡು ಹೋಗಿ ಅಂತ? 86,000 ಓಟು ನೀವು ನಿಮ್ಮ ಮನೆಗಳಿಂದ ತೊಗೊಂಬಂದು ನೀವೇ ಹಾಕಿಲ್ವಲ್ಲ. ಪ್ರತಿಯೊಬ್ಬರು ಕಾರ್ಯಕರ್ತರು ಇದ್ದಾರಲ್ವಾ, ಪ್ರತಿಯೊಬ್ಬರು ಹೋಗಿ ಕೇಳ್ತಾರೆ ಶಾಸಕರಂದ ಮೇಲೆ. ನೋಡ್ರಿ, ತಮ್ಮ ಏನು ಬಂದು ಶಾಸಕರಲ್ಲ, ತಮ್ಮನೂ ಕಾರ್ಯಕರ್ತನೇ. ತಮ್ಮ ಆದ್ರೇನು, ಯಾರಾದ್ರೇನು? ನೆನೆ ತಮ್ಮನ ಮೇಲೆ ಅಪವಾದನೆ ಮಾಡ್ತೀರಾ? ಎಲ್ಲಾದ್ರೂ ಒಂದು ಪ್ರೂಫ್ ಇದ್ರೆ ತೋರಿಸಿ. ಸಚಿವರು ಚೆನ್ನಾಗಿದ್ದಾರೆ, ಶಾಸಕರು ಚೆನ್ನಾಗಿದ್ದಾರೆ, ಇವರಿಬ್ಬರಿಗೂ ಬೆಂಕಿ ಆಗ್ತಾ ಇದ್ದೀರ ಅಷ್ಟೇ ನೀವು. ಅವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ರಾಜಕಾರಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿರೋದು ನಾವು. ಕಳ್ಳೆ ಬೀಜ ತಿನ್ನಕ್ಕೆಲ್ಲ ಬಂದಿರೋದು. ಅನ್ಬಿಟ್ಟು ಏನಿಲ್ಲ. ಅವರು ಧ್ವನಿ ಯಾವ ರೀತಿ ಅಂತ ಹೇಳಿದ್ರೆ, ಸುಮಾರು 86,000 ಓಟು ನಿನ್ನೆ ಕುತ್ಕೊಂಡಿದ್ರಲ್ವ, ಅವರೇ ಹಾಕಿರೋದು ಅನ್ನೋ ರೀತಿ ಅವರು ಪ್ರತಿಬಿಂಬಿಸಿದ್ರು. ಯಾಕಂದರೆ ಇಡೀ ತಾಲೂಕಿನಲ್ಲಿರೋ ಓಟೆಲ್ಲ ಕಾಂಗ್ರೆಸ್ ಓಟಲ್ಲ. ನಿನ್ನೆ ಕುತ್ಕೊಂಡಿದ್ರಲ್ವ ಅಷ್ಟು ಜನ ನಮ್ಮ ಅಣ್ಣಂದರು, 86,000 ಓಟು ಅವರೇ ಹಾಕಿರೋದು ಮಾನ್ಯ ಪ್ರದೀಪ್ ಈಶ್ವರ್ಗೆ. ಯಾಕಂತ ಹೇಳಿದ್ರೆ ಇವ್ರು ಯಾರು ಗಂಡಸರೇ ಇರಲಿಲ್ವೇನೋ ಮೊದಲು ನಿಜವಾಗ್ಲೂ. ಯಾಕಂದರೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಕೈ ಕಾಲು ಇಟ್ಕೊಂಡು ಕರ್ಕೊಂಬಂದವರು ಇವರು ಇಷ್ಟೇ ಜನ ಕರ್ಕೊಂಬಂದಿದ್ದು ಇವರೇ ಅಲ್ವಾ. ಇಲ್ಲಿ ನಾನು ನಿಂತ್ಕೊಬೋದಾಗಿತ್ತು, ನಿಂತ್ಕೊತಾ ಇದ್ದೆ, ನಾನು ನಿಂತ್ಕೊತಾ ಇದ್ದೆ. ಬರ್ತ್ಡೇಗೆ ಬಂದಿದ್ರು, ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರಪ್ಪ? ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರು? ನಿಮ್ಮ ಮನೆ ಹತ್ರ ಏನಾದರೂ ಪ್ರದೀಪ್ ಈಶ್ವರ್ ಬಂದಿದ್ರಾ ನಾನು ಕರ್ಕೊಂಡು ಹೋಗಿ ಅಂತ? MS ಸೀತಾರಾಮ್ ಮನೆ ಹತ್ರ ಹೋದ್ರಿ, ಮಂಜುನಾಥ್ ಹತ್ರ ಹೋದ್ರಿ, ಇಡೀ ದೇಶ ಎಲ್ಲ ಸುತ್ತಿದ್ರಿ. ಯಾರು ಗಂಡಸೇ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ ಅವಾಗ? ಇವಾಗ ಇಷ್ಟು ಜನ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ವಾ. ಸುಧಾಕರ್ ಇದ್ದಾಗ ನೀವು ಯಾವ ಪಾರ್ಟಿಯಲ್ಲಿದ್ರಿ? ಅವರು ಕಾಂಗ್ರೆಸ್ಸಲ್ಲೇ ತಾನೇ ಅವಾಗಿದ್ದವರು. ನೀವೆಲ್ಲಿದ್ರಿ? ಪಕ್ಷ 86,000 ಓಟು ಕಾರ್ಯಕರ್ತರು ಓಟದು, ಅವರು ಭಿಕ್ಷೆ ಹಾಕಿರೋದು. ಕಾಂಗ್ರೆಸ್ ಪಕ್ಷ ದೃಢವಾಗಿದೆ. ಇಲ್ಲೇ ಯಾರೇ ನಿಂತ್ಕೊಬೋದು. ಒಬ್ಬ ಪ್ರದೀಪ್ ಈಶ್ವರ್ ಬಲ್ಜಿಗ ಹುಡುಗ ಅಂದ್ಬಿಟ್ಟು ಬಿ.ಫಾರಂ ಕೊಟ್ಟರು. ಯಾಕಂದರೆ ಬಲ್ಜಿ ಸಮಾಜ ಇಲ್ಲಿ ಪ್ರಬಲವಾಗೈತೆ ಅಂತ. ನಿಮ್ಮಿಂದಾನೇ ಅಲ್ಲ, ನೀವೇ ನಿಂತ್ಕೊಬೋದಾಗಿತ್ತಲ್ವಾ? ಬಾಯಿ ಬಂದಾಗೆಲ್ಲ ನಿನ್ನೆ ಮಾತಾಡಿದ್ರಿ. ಇಷ್ಟಕ್ಕೆ ನಿಮ್ಮೊಬ್ಬರಿಗೆಲ್ಲ ಮಾತಾಡೋಕ್ಕೆ ಬರ್ದವ್ರು ನಮಗೂ ಬರ್ತದೆ. ಯಾವುದೋ ಒಂದು MLA ಎಲೆಕ್ಷನ್ ಆಗೋಯ್ತು. MLA ನನಗೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದಿಂದ. ಯಾಕೆ ಅಂತ ಹೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದ ಹಿಂದೆ, 2 ವರ್ಷದ ಹಿಂದೆ MLA ಪ್ರದೀಪ್ ಈಶ್ವರ್ ಆಗೋಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಇದು ಅಣ್ಣಂದರು ದೇವನಹಳ್ಳಿರೋದು ಮೀಟಿಂಗ್ ಮಾಡ್ತಾರೆ. ಪೋಸ್ಟ್ಗಳು ಬರ್ಕೊತಾರೆ. ಜ್ಞಾಪಕ ಇಟ್ಕೊಳ್ಳಿ, ಪೋಸ್ಟ್ಗಳು ಬರ್ಕೊಂಡ್ರೆ ಏನು ಬೇರೆಯವ್ರಿಗೆಲ್ಲ, ಅವ್ರ ಕಮ್ಯುನಿಟಿಯಲ್ಲಿ ಬೇರೆ ಲೀಡರ್ಸ್ಗೆಲ್ಲ ಅವ್ರಿಗೆ ಬರ್ಕೊತಾರೆ. ನಾನೇ ಗಲಾಟೆ ಮಾಡ್ತೀನಿ. ಬರೀ ನಿಮ್ಮ ಕಮ್ಯುನಿಟಿ ಒಂದೇ ಉಳಿದಿಲ್ಲ. ಸರ್ಕ್ಯುಲರ್ ಪಕ್ಷ ಇದು, ಪ್ರತಿಯೊಬ್ಬರ ಪಕ್ಷ ಇದು. ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ. ಆವಾಗ ಇದೇ ಪೆದ್ದಣ್ಣ ಇರಲ್ಲ, ನಾರಾಯಣಮ್ಮ ಇರಲ್ಲ, ಯಾರೂ ಇರಲ್ಲ. ಬರೀ ಅವರೇ ಇರ್ತಾರೆ. ಅವ್ರ ಕಮ್ಯುನಿಟಿ ಅವರಲ್ಲ, ಅವರೇ ಇರ್ತಾರೆ. ಭರಣಿ ವೆಂಕಟೇಶು, ರವಿಕುಮಾರು, ಇವ್ರುಗಳೇ ಬರ್ಕೊಂಡಿರ್ತಾರೆ. ಅವ್ರು ಕೊಟ್ಟರೆ ಮಾತ್ರ ಪಕ್ಷ. ಆವಾಗ ಅಲ್ಲಿ ಸ್ಟಾಪ್ ಆಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆಗ ಏನು 40,000 ಜನ ಇರೋರಿಗೆ, ನಮ್ಮ ಕಮ್ಯುನಿಟಿಯವ್ರಿಗೆ ಏನು ಇಲ್ಲ. ಪ್ರದೀಪ್ ಈಶ್ವರ್ ಎಲ್ರಿಗೂ ಬಂದು ಪೋಸ್ಟ್ಗಳು ಕೊಟ್ಟಿಲ್ಲ. SCಗಳು ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ, ಮುಸ್ಲಿಂ ಕೊಟ್ಟಿದ್ದಾರೆ, ಒಕ್ಕಲಿಗಾಸ್ ಕೊಟ್ಟಿದ್ದಾರೆ. ಅಲ್ಲೋ ಇಲ್ಲೋ ಅಪ್ಪು ತಪ್ಪಿ ಒಂದೇ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಬಲ್ಜಿಗ ಕಮ್ಯುನಿಟಿಗೆ, ಒಂದೇ ಪೋಸ್ಟೇ. ಇವತ್ತು ನೀವು ಮಾತಾಡ್ತೀರಾ ದಲಿತ ವಿರೋಧಿ. ದಲಿತರಿಗೆ ಎಷ್ಟು ಜನ ಕೆಲಸ ಇದು ಕೊಟ್ಟಿಲ್ಲ, ಪೋಸ್ಟ್ಗಳು ಕೊಟ್ಟಿಲ್ವೇನಣ್ಣ? ನಿಮಗೆಲ್ಲನೋ ನಿಮ್ಗೆ ಕೊಟ್ಟಿಲ್ವೇನಪ್ಪ? ಪೆದ್ದಣ್ಣ ಕೊಟ್ಟಿಲ್ವ? ನಾಳೆ ನಿಮಗೆ ಒಂದು 5 ರಿಂದ 6 ಜನ ನಿಮಗೆ ಕೊಟ್ಟಿದ್ದಾರೆ. ಒಕ್ಕಲಿಗಾಸ್ ಕೊಟ್ಟಿದ್ದಾರೆ, ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ. ಇನ್ನು ಕೊಡಬೇಕು. ಅಲ್ಲ, 3 ತಿಂಗಳಲ್ಲ, 4 ತಿಂಗಳಾಗಲಿ ಎಷ್ಟು ಬರ್ತಾರೆ? 3 ತಿಂಗಳಲ್ಲ, 3 ತಿಂಗಳ ಅವಧಿಯಲ್ಲೇ ಕೊಟ್ಟಿದ್ದಾರಲ್ವಾ? ಬೇರೆಯವ್ರಿಗೇನು ಕೊಟ್ಟಿಲ್ವಲ್ಲ? ನಿಮಗೂ ಅಲ್ಲಿಗೆ ನಿಮಗೆ ಕೊಟ್ಟರೆ ಮಾತ್ರ ಪಕ್ಷ, ಇಲ್ದಿದ್ರೆ ಪಕ್ಷ ಅಲ್ವಾ? ನೀವೆಲ್ಲಿದ್ರಿ ಹೇಳಿ? ಸಮಾಲೋಚನೆ ನೀವೇ ಒಬ್ಬರೇ ಅಲ್ವಲ್ಲ. 86,000 ಓಟು ನೀವು ನಿಮ್ಮ ಮನೆಗಳಿಂದ ತೊಗೊಂಬಂದು ನೀವೇ ಹಾಕಿಲ್ವಲ್ಲ. ಪ್ರತಿಯೊಬ್ಬರು ಕಾರ್ಯಕರ್ತರು ಇದ್ದಾರಲ್ವಾ, ಪ್ರತಿಯೊಬ್ಬರು ಹೋಗಿ ಕೇಳ್ತಾರೆ ಶಾಸಕರಂದ ಮೇಲೆ. ಅವ್ರ ಅನುಗುಣವಾಗಿ ಯಾರು ಕಷ್ಟಪಟ್ಟಿರ್ತಾರೋ ಅಲ್ಲಿಗೆ. ನಿನ್ನೆ ಯಾರೋ ಒಬ್ಬ ಮುಸ್ಲಿಂ ಲೀಡರ್ ಹೇಳ್ತಾ ಇದ್ದ,
ಅವ್ನು ಯಾರೋ ಜಿಟ್ಟು ಅವ್ನು ಕೊಟ್ಟ ಅಂತ ಅವ್ನು ಕಸ ಗುಡಿಸ್ತಾ ಇದ್ದ, ಹುಡುಗನ ಬೆಳೆಸಬೇಕು, ಆ ರೀತಿಯಾಗಿ ಕೊಟ್ಟಿದ್ದಾರೆ. ತಪ್ಪೇನೈತೆ? ಹುಡುಗರು ಬೆಳೀಲಿ ಬಿಡಿ, ಯುವಕರು ಬೆಳಿಬಾರ್ದಾ? ಬಡವರು ಬೆಳಿಬಾರ್ದು. ಆದ್ರೆ ಬಡವ್ರ ಮಕ್ಕಳು ಯಾರು ಬೆಳಿಬಾರ್ದಾ ಹೇಳಿ? ಅವ್ರನ್ನೇ ಹೇಳಿದ್ರು ಬೆಂಗಳೂರು ಬಾಯ್ಸ್ ಎಲೆಕ್ಷನ್ ಅಲ್ಲಿ ಪ್ರದೀಪ್ ಈಶ್ವರ್ ಬೆಂಗಳೂರು ಬಾಯ್ಸ್ ಕಾರಣ, ನೆಕ್ಸ್ಟ್ ಪ್ರದೀಪ್ ಈಶ್ವರ್ ಸೋಲ್ಬೇಕು ಅಂದ್ರೂ ಸಹಿತ ಬೆಂಗಳೂರು ಬಾಯ್ಸ್ ಕಾರಣ ಅಂತ ನಿನ್ನೆ ಹೇಳಿದ್ದಾರೆ. ಖಂಡಿತ. ಅದ್ರಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿಲಿ. ಬೆಂಗಳೂರು ಬಾಯ್ಸು ಯಾರನ್ನೋ ಒಬ್ಬನು ಮುಗಿಸಿದ್ರು. ಏನು ಗೊತ್ತಾ, ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದ್ರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು ಬಿ ಫಾರಂ ಕೊಡಿಸ್ಲಿಲ್ಲ? ನೀವು ಯಾಕೆ ಕೊಡಿಸ್ಲಿಲ್ಲಪ್ಪ? ಪ್ಯಾಕೇಜ್ ನೀವು ಪ್ಯಾಕೇಜ್ ನಿಮ್ಗೆ ಕೊಟ್ಬಿಟ್ರೆ ನೀವು ಬಿ ಫಾರಂ ಕೊಡಿಸ್ತೀರಾ? ಪ್ಯಾಕೇಜು ಮಾತಾಡಿದ್ರು ಇವರು, ಪ್ಯಾಕೇಜ್ ಏನು ಮಾತಾಡಿಲ್ಲ ಅಂದ್ಬಿಟ್ಟಲ್ಲ. ಇವ್ರಿಗೆ ಹೆಂಗೆ ಬೇಕೋ ಅನುಕೂಲ ಮಾಡಿದ್ರು. ಇವ್ರ ಹತ್ರ ಕಳ್ಸಿಕೊಟ್ಟಿದ್ದೆ ನಾವು ಪ್ರದೀಪ್ ಈಶ್ವರ್ನ. ಮಾಡಿ ನಿಮ್ಮ ಹತ್ರ ಬಂದು ಏನಾದರೂ ಭಿಕ್ಷೆ ಕೇಳ್ಕೊಂಡಿದ್ನ, ನಾನು ಕೊಡ್ಸಪ್ಪ ಅಂತ. ಆತ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ನೆಮ್ಮದಿಯಾಗಿ ಎಲ್ಲೋ ಇದ್ರು. ನೀವೇ ತಾನೇ ಕರ್ಕೊಂಬಂದಿದ್ದು. ನೀವು ಕರ್ಕೊಂಬಂದ್ರಿ, ಪಕ್ಷದಲ್ಲಿ ನಿಷ್ಠಾವಂತರು ಯಾರ್ಯಾರು ಇರ್ತಾರೋ ಅವ್ರಿಗೂ ಮೋಸ ಮಾಡಿದ್ರಿ, ಮಾಡ್ತಾರೆ ಅಂತ. ಬಟ್ ನಾಳೆ ದಿವಸ ನನಗೂ ನೀವು ಹಿಂಗೆ ಮಾಡ್ತೀರ, ನಿಮ್ಮ ಕೈ ಬಿಟ್ಟಿರ್ಬೋದು. ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ? ಅಕ್ರಮ ಆಸ್ತಿಗಳು ನೀವು ಅಷ್ಟು ನೀವೇ ಮಾಡ್ಕೊಬೇಕಂದ್ರೆ ಎಲ್ಲಾಗುತ್ತೆ ಹೇಳಿ? ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಪೋಸ್ಟ್ಗಳು ಕೊಟ್ಟು ನಿಮ್ಗೆ ಅಧಿಕಾರ ಕೊಟ್ಟರೆ ನೀವು ಅಲ್ಲಿಗೆ ಯಲವಳ್ಳಿ ರಮೇಶಣ್ಣ ಯಾವ ಪಕ್ಷದವರು? BJP ಅವರ? ಅಲ್ಲಿಗೆ ಅವ್ರ ಪರವಾಗಿ ಏನಾದರೂ ಕ್ಯಾನ್ವಾಸ್ ಬಂದಿದ್ದೀರಾ ಪ್ರದೀಪ್ ಈಶ್ವರ್ ಅವರು? ಹೇಳಿ, ಎಲ್ಲಾದರೂ ಬಂದಿದ್ದೀರಾ? ನೀವು ಕಾಂಗ್ರೆಸ್ಸೇ, ಅವರು ಕಾಂಗ್ರೆಸ್, ಯಾರೋ ಒಬ್ರು ಗೆದ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ರು. ಎಲ್ರಿ ಎಲ್ಲಿ ಕರ್ಕೊಂಡ್ಬಂದ್ರು? ಎರಡೂ ಪಕ್ಷದವ್ರೆ. ಒಂದು ನಿಮಿಷ ಅಣ್ಣ, ಎರಡೂ ಪಕ್ಷದವ್ರೆ ಎಲ್ಲ ಇದ್ರು. ಒಂದು ನಿಮಿಷ ಇದ್ರು ಅಲ್ಲ, ಎಲ್ಲ ಪಕ್ಷದಲ್ಲಿ ಎರಡೂ ಪಕ್ಷದಲ್ಲಿ ತಮ್ಮನಿಗೂ ನೋಡ್ರಿ, ತಮ್ಮ ಏನು ಬಂದು ಈ ಶಾಸಕರಲ್ಲ, ತಮ್ಮನೂ ಕಾರ್ಯಕರ್ತನೇ. ತಮ್ಮ ಆದ್ರೇನು, ಯಾರಾದ್ರೇನು, ತಮ್ಮನಿಗೇನು ಬೇರೆ ಏನು ಇರೋದಿಲ್ಲ. ಯಾರೇ ಆದರೂ ಪಕ್ಷದ ಕಾರ್ಯಕರ್ತರೆ. ಶಾಸಕರು ಬಿಟ್ಟ ಆದ್ಮೇಲೆ ಎಲ್ಲರೂ ಕಾರ್ಯಕರ್ತರೆ. ತಮ್ಮ ಮಾಡಿದ್ರೆ ತಮ್ಮ ಏನು ಶಾಸಕರ ಸೈನ್ ಹಾಕಕ್ಕಾಗುತ್ತಾ? ಪಾಸ್ ಆಗ್ತದ? ತಮ್ಮ ಏನಾದರೂ ಮಾಡಿದ್ರೆ ನೆನ್ನೆ ತಮ್ಮನ ಮೇಲೆ ಅಪವಾದನೆ ಮಾಡ್ತೀರಾ? ಎಲ್ಲಾದರೂ ಒಂದು ಪ್ರೂಫ್ ಇದ್ರೆ ತೋರಿಸಿ, ಒಂದೇ ಒಂದು ಪ್ರೂಫ್ ತೋರಿಸಿ, ಆಮೇಲೆ ನಾವು ಮಾತಾಡ್ತೀವಿ. ಬಾಯಿಗೆ ಬಂದು ಮಾಡಿದ್ದಾರೆ ಅಂತ ಬಾಯಿ ಚಪ್ಪಲಿಕ್ಕೆ ಏನು ಬೇಕಾದರೂ ಮಾತಾಡ್ಬೋದಣ್ಣ. ದಾಖಲೆ ಕೊಡೋಣ, ಡಾಕ್ಯುಮೆಂಟ್ಸ್ ಕೊಡೋಣ. ಇವಾಗ ನಮಗೆ ಇಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರು ಭರಣಿ ಅವರು. ಅವ್ರ ಊರಿಗೆ 12 ಲಕ್ಷ ರೂಪಾಯಿ, 12 ಕೋಟಿ ರೂಪಾಯಿ ಕೆಲಸ. ಫಸ್ಟ್ ನಿಮ್ಗೆಲ್ಲ ಗೊತ್ತು, ಗುದ್ಲಿ ಪೂಜೆ ಮಾಡಿದ್ರು ಇಲ್ವಣ? ಕರೆಕ್ಟಾಗಿ ಹೇಳಿ, ಮಾಡಿದ್ರು ಇಲ್ವಾ? ಶಾಸಕರ ನಿಧಿ ಅಲ್ಲ, ನಾನು ಆಗಲೇ ಹೇಳ್ತಾ ಇದ್ದೀನಲ್ವಾ. ಸರ್ಕಾರ ಬಂದ ಮೇಲೆ ಯಾರು ನಿಧಿ ಆಗ್ತದೆ? ನಾನು ಇವಾಗ ಇರ್ತೀನಿ, ಇವಾಗ ಶಾಸಕರಾಗಿರ್ತೀನಿ, ಹೊರಟು ಹೋಗ್ತೀನಿ. ನಾಳೆ ದಿವಸ ಯಾರೋ ಒಬ್ಬರು ಬರ್ತಾರೆ, ಅವ್ರದ್ದೇ ನಿಧಿ ಬರೋದು. ಶಾಸಕರ ನಿಧಿ ಅಂದರೆ ಅವ್ರ ಮನೆಯಿಂದ ತೊಗೊಂಬಂದು ಹಾಕಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಮನೆಯಿಂದ ತೊಗೊಂಬಂದು ಹಾಕಿರಲ್ಲ. ಈಗ ಸಿದ್ದರಾಮಯ್ಯ ಬಂದರು, ಅವ್ರ ಮನೆಯಿಂದ ಅವ್ರು ಹೋದ್ಮೇಲೆ ಯಾರು ಬರ್ತಾರೋ ಅವ್ರದೇ ಸರ್ಕಾರ. ಬಾಯಿ ಚಪ್ಪಲಿಕ್ಕೆ ನಮ್ಗೆ ಇಷ್ಟ ಬಂದಂಗೆ ನಾವೇ ಗೆಲ್ಸಿದ್ದು. ಏನು ನೀವೇ ಗೆಲ್ಸಿರೋದು? ಅಲ್ಲಿಗೆ 85,000 ಜನ ಓಟು ನೀವೇ ಹಾಕಿದ್ದೀರಾ, ಬೇರೆ ಇನ್ಯಾರು ಕಾರ್ಯಕರ್ತರು ಹಾಕಿಲ್ವಾ? ಒಂದು ಕ್ವಶನ್ ಮಾತ್ರ ಇಟ್ಕೊಳ್ಳಿ ಮೈಂಡಲ್ಲಿ. ಯಾರು ನಾನೇ ನನ್ನಿಂದಲೇ ಅನ್ನೋರು ಎಷ್ಟೋ ಜನ ಮಣ್ಣಾಗಿ ಹೋಗೋರೆ. ಮುಗಿಸ್ಬಿಟ್ಟಿದ್ದೀವಿ ಕೆಲವ್ರನ್ನ, ನಿಮಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತು. ಮಾತು ಮೌನವಾಗಿ ಮಾತಾಡಬೇಕು, ಇಷ್ಟ ಬಂದಂಗೆಲ್ಲ ಮಾತಾಡಬಾರ್ದು. ರಾಜಕಾರಣ ಯಾರಪ್ಪನ ಸತ್ತಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಎಲ್ಲರನ್ನು ಹಿಡ್ಕೊಂಡು ಹೋದರೆ ಮಾತ್ರ ರಾಜಕಾರಣ ಮಾಡೋಕ್ಕಾಗೋದು. ನೀವು ನಿಮ್ಮಷ್ಟಕ್ಕೆ ನೀವೇ ರಾಜಕೀಯ ಮಾಡ್ತೀರಾ. ಎಲ್ಲಿ ಗೊತ್ತಾ? ಫ್ಲೆಕ್ಸಿಬಲ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಹಾಕಲೇಬಾರ್ದು, ಬೇಕಾಗಿ ಫ್ಲೆಕ್ಸ್ ಹಾಕ್ತೀರಾ. ಯಾರ್ದು? ಬರೀ MC ಇರೋದು ಮಾತ್ರ. ಯಾಕೆ ಹಂಗೆ ಮಾಡೋದು? ನಿಮ್ಗೆ ಮಾತ್ರ ಅವ್ರು MC ಮಾತ್ರನೇ ಸಚಿವರ? ಶಾಸಕರು ಯಾರೂ ಇಲ್ವಾ ಇಲ್ಲಿ? ಯಾಕೆ ಆಗ್ಬಾರ್ದಣ್ಣ? ತಪ್ಪು ಮಾಡಿದರೆ ಚೌಕಟ್ಟು ಐತಲ್ವಾ, ಪಕ್ಷಿ ಚೌಕಟ್ಟಲ್ಲಿ ಮಾತಾಡಿ. ಯಾಕೆ ಬೆಂಕಿ ಹಾಕ್ತೀರಾ? ಸಚಿವರು ಚೆನ್ನಾಗಿದ್ದಾರೆ, ಶಾಸಕರು ಚೆನ್ನಾಗಿದ್ದಾರೆ, ಇವರಿಬ್ಬರಿಗೂ ಬೆಂಕಿ ಹಾಕ್ತಾ ಇದ್ದೀರ ಅಷ್ಟೇ ನೀವು. ಅವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ರಾಜಕಾರಣ ನಮಗೂ ಗೊತ್ತು, ನಮಗೂ ಮಾಡೋದಕ್ಕೆ, ನಾವು ರಾಜಕಾರಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿರೋದು. ನಾವು ಕಳ್ಳೆ ಬೀಜ ತಿನ್ನಕ್ಕೆಲ್ಲ ಬಂದಿರೋದು. ESAquatech RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ESAquatech ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.